ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರು, ಇವತ್ತು ಲೈವ್ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಭಾಳಷ್ಟು ಶನಿವಾರ ನಾವು ನೀವು ಮೀಟ್ ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆ ನೀವು ಫೋನ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡುವಂಥ ಒಂದು ಕಾರ್ಯಕ್ರಮ. ಈ ಒಂದು ಅರ್ಧ ಗಂಟೆಯಲ್ಲಿ ಈ ಒಂದು ಪರಿಹಾರ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. ಅದರಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ ನಂಬರು, ಆ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿದರೆ ನಾನು ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರನ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮೊದಲು ನೀವು ಟಿ ವಿ ವಾಲ್ಯೂಮ್ನ ಕಮ್ಮಿ ಮಾಡಿ ಇಲ್ಲ ಮ್ಯೂಟ್ ಮಾಡಿ ಮಾತಾಡಿ, ಕಾಲ್ ಕನೆಕ್ಟ್ ಆದ ತಕ್ಷಣ. ಎರಡನೇದು, ಟಿ ವಿ ಮುಂದೆ ಕೂತ್ಕೊಂಡು ಮಾತಾಡಬೇಡಿ, ಇಲ್ಲ ಬೇರೆ ಕಡೆ ಟಿ ವಿ ಇಲ್ದರ ಕಡೆ ಬಂದು ಮಾತಾಡಿದ್ರೆ ನೀವೇನು ಹೇಳ್ತಿರೋ ನಾನೇನು ಹೇಳ್ತಿರೋ ಅದು ಕೇಳುತ್ತೆ. ಮೂರನೇದು, ನೀವು ಎಲ್ಲಿ ನೆಟ್ವರ್ಕ್ ಕನೆಕ್ಟ್ ಆಯಿತು ಚಾನಲ್ಗೆ ನೀವು ಅದೇ ಜಾಗದಲ್ಲಿ ಮಾಡಿ. ಯಾಕೆಂದರೆ ಓಡಾಡಿಕೊಂಡು ಅಲ್ಲಿ ಮಾಡಿದ್ರೆ ಯಾವುದೋ ಸಮಯದಲ್ಲಿ ಡಿಸ್ಕನೆಕ್ಟ್ ಆಗ್ಬೋದು. ಯಾರು ಮಾತಾಡಬೇಕು ಅವರೇ ಕಾಲ್ ಮಾಡಿದ್ರೆ ಭಾಳ ಒಳ್ಳೆಯದು. ಯಾರೋ ಫೋನ್ ಮಾಡ್ತಾರೆ, ಅವ್ರು ಇನ್ನೆಲ್ಲೋ ಮಲಗಿರ್ತಾರೆ, ಇನ್ನೆಲ್ಲೋ ಇರ್ತಾರೆ, ಏನೋ ಬ್ಯುಸಿಲಿರ್ತಾರೆ, ಅಲ್ಲಿ ತೊಗೊಂಡೋಗಿ ಫೋನ್ ಕೊಡೋ ಅಷ್ಟರೊಳಗೆ ಕಾಲ್ ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ನಾಲ್ಕು, ತುಂಬ ಲೆಂತಿ ಮಾತಾಡೋದು ಬೇಡ. ಚೊಕ್ಕಟವಾಗಿ ಚಿಕ್ಕದಾಗಿ ಸ್ಪಷ್ಟವಾಗಿ ಮಾತಾಡಿಬಿಟ್ರೆ ನಾನು ಅದಕ್ಕೆ ಪರಿಹಾರ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾರೋ ಮೊದಲನೇ ಕಾಲರು ಈಗ ರೆಡಿ ಇದ್ದಾರೆ. ಹಲೋ. ಹಲೋ ಗುರುಜಿ. ನಮಸ್ತೆ ಹೇಳಿ, ಯಾವ್ರಿಂದ ಕಾಲ್ ಮಾಡ್ತೀರಿ? ನಾನ್ ಬೆಳಗಾವಿಂದ ಗುರುಜಿ. ನಿಮ್ದು ಯಾವಾಗ್ಲೂ ನಿಮ್ ಹತ್ರ ಬರ್ತಾ ಇರ್ತೀನಿ ಗುರುಜಿ, ನಿಮ್ ಭೇಟಿ ಆಗ್ತೀನಿ. ನನ್ ಮಗಳು ನಾನು ಬಂದಿದ್ವಿ ಗುರುಜಿ. ನಾವು ಬೆಳಗಾವಿಂದ ಮಾತಾಡೋದು. ಹೇಳಿಮ್ಮ. ಸುಲೋಚನಾ ಅಂತ ನನ್ನ ಹೆಸರು. ಹೇಳಿ. ನನ್ ಮಗಳು ಇವಾಗ ದೊಡ್ಡವಳು ಆಗಲ್ಲ ಅಂತ ಹೇಳಿದ್ರಿ ಗುರುಜಿ ನೀವು. ನಾ ಇದನ್ ಮಾಡಿ ಈಗ ದೊಡ್ಡವಳು ಆಗಿದ್ದಾಳೆ ಗುರುಜಿ. ಮತ್ತೊಮ್ಮೆ ತಮ್ಮ ಹತ್ರ ಬರ್ಬೇಕು ಗುರುಜಿ, ಭೇಟಿ ಆಗಕ್ಕೆ. ಎಷ್ಟು ಏಜ್ ಹುಡುಗಿಗೆ? 14 ವರ್ಷ. ಇವಾಗ ಮೇಯದಲ್ಲಿ ನಡೀತಾ ಇದೆ ಗುರುಜಿ. ತಾವ್ ಹೊಟ್ಟೆ ಅವಳು ದೊಡ್ಡವಳೇ ಆಗಲ್ಲ ಅಂತ ಅಂದಿದ್ರಿ ಗುರುಜಿ. ಆಗಿದ್ದಾಳೆ ಈಗ? ಏಕಾದಶಿ ದಿನ. ಹಲೋ. ಹಲೋ ಗುರುಜಿ. ಹೇಳಿ ಹೇಳಿ. ಅವಳು ಏಕಾದಶಿ ದಿನ ದೊಡ್ಡವಳಾಗಿದ್ದಾಳೆ ಗುರುಜಿ. ಮತ್ತೊಮ್ಮೆ ಅವ್ಳು ಜಾತಕ ತಗೊಂಡ್ ತಮ್ಮ ಹತ್ರ ಬರ್ಬೇಕಂದಿದ್ರಿ 6 ತಿಂಗಳ ನಂತರ. ಅವ್ಳು ತಮ್ದೆಲ್ಲಾ ಸರ್ಪದೋಷ ಇದೆ ಅವಳಿಗೆ, ಅದೆಲ್ಲಾ ಕಡಿಮೆ ಆಗ್ತಾ ಇದೆ ಗುರುಜಿ. ನಮಗ್ ಧನ್ಯವಾದ ಗುರುಜಿ ನಿಮ್ಗೆ. ಆಗ್ಲಿಮ್ಮ, ಒಳ್ಳೇದು. ಇವಾಗ ಬರೀ ನನಗೆ ಶುಗರ್ ಜಾಸ್ತಿ ಆಗ್ತಾ ಇದೆ ಗುರುಜಿ, ಟೆನ್ಷನ್ ಆಗಿ. ಆಮೇಲೆ ವೀಕ್ನೆಸ್ ಬಾಳ ಆಗಿದೆ. ಅದು ಮರ್ಮ ಥೆರಪಿ ಮಾಡಿಸ್ಕೋಬೇಕಂತಿದೀನಿ. ತಾವೇ ಭೇಟಿ ಆಗಲ್ಲ? ಬೆಳಗಾಮಲ್ಲಿ ಇರ್ತಾರೆ ಮರ್ಮ ಕಲ್ತಿರೋರು, ಭೇಟಿ ಮಾಡಿ ಇದು ಮಾಡಿ ಮರ್ಮ ಥೆರಪಿ ಮಾಡಿಸ್ಕೊಳ್ಳಿ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಯಾಬಿಟೀಸ್ ಅನ್ನೋದು ಕಾಯಿಲೆ ಅಲ್ಲ, ಅದು ಮೆಟೋಬಾಲಿಸಮ್ನ ಇಂಬ್ಯಾಲೆನ್ಸ್. ಅದು ನಮಗೆ ಇವಾಗ ಎಲ್ಲರೂ ಎದುಕೋತಾರೆ ಡಯಾಬಿಟಿಸ್. ಒಂದು 200 ವರ್ಷ 100 ವರ್ಷ ಹಿಂದೆ ಹೋದರೆ ಡಯಾಬಿಟಿಸ್ ಅನ್ನೋ ಕಾಯಿಲೆ ಇರಲಿಲ್ವಾ? ಇತ್ತು. 80, 90, 100 ವರ್ಷ ಬದುಕಿದ್ರು. ಅದಕ್ಕೆ ಅರ್ಧ ಭಯದಿಂದನೇ ನಮಗೆ ಕಾಯಿಲೆ ಬರೋದು. ನಾನು ಇಲ್ಲ ಆರಾಮಾಗಿದ್ದೀನಿ ಅಂದರೆ ಎಲ್ಲ ಸರಿ ಹೋಗ್ಬಿಡ್ತದೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ. ಹಲೋ, ನಮಸ್ತೆ. ಸಾಯಿರಾಮ್ ಗುರುಜಿ. ಸಾಯಿರಾಮ್, ಯಾವ್ರಿಂದ ಕಾಲ್ ಮಾಡ್ತೀರಿ? ಮೂಡ್ಬಿದ್ರಿನ ಮಾತಾಡ್ತಾ ಇದ್ದೇನೆ. ಮೂಡ್ಬಿದ್ರೆ ಹೇಳಿ. ಅದೇ ನಾನಂದ್ರೆ ನಂಗೆ ಸ್ವಲ್ಪ ದನ ಎಲ್ಲ ಇದೆ. ನಾನು ಕೆಲಸ ಮಾಡ್ತಾ ಹೀಗೆ ಸ್ವಲ್ಪ ಜಾರಿ ಬೀಳುದು ಜಾಸ್ತಿ ಗುರುಜಿ. ಈಗ ತಲೆಗೆ ಸ್ವಲ್ಪ ಸಲ ಅಂದ್ರೆ ಸೈಡಿಗೆಲ್ಲ ಬಿದ್ದ ಪೆಟ್ಟಿಗೆ ತಲೆಗೆ ಇದು ಮೊಳಬೆಲ್ಲ ಬರ್ತಿತ್ತು ಕಿವಿಯ ಕಿವಿಯ ಹಿಂಭಾಗಕ್ಕೆ. ಮತ್ತೆ ನಾನು ಐಸ್ ಹಾಕಿ ಎಲ್ಲ ಇತ್ತು, ಗುಣ ಆಗ್ತಿತ್ತು. ಹಾಗೆಲ್ಲ ಬ್ಲಡ್ ಕ್ಲಾಟ್ ಆಗಿ ಏನಾದ್ರು ಮುಂದೆ ಸಮಸ್ಯೆ ಬರ್ಬೋದಾ ಗುರುಜಿ? ಎಲ್ ಬಿದ್ರಿ ನೀವು? ನಾನು ಹಟ್ಟಿಯಲ್ಲಿ ಜಾರಿ ಬೀಳ್ತೇನೆ. ಮತ್ತೆ ಇತ್ತೀಚೆಗೆ ನಾನು ಸ್ವಲ್ಪ ಮೇಲೆ ಹತ್ತದಿಂದ ಕೆಲಸ ಮಾಡ್ತಾ ಕೆಳಗೆ ಬಿದ್ದಿದ್ದೆ. ಹಾಗೆ ಸ್ವಲ್ಪ ಕಿವಿಯ ಹಿಂಭಾಗ ಗುಳ್ಳೆ ಬಂದಿತ್ತು. ಐಸ್ ಹಾಕಿತ್ತು, ಗುಣ ಆಯ್ತು. ಆದ್ರೂ ಮುಂದಕ್ಕೆ ಸಮಸ್ಯೆ ಇರ್ಬೋದಾ? ನಾನು ನಿಮ್ಮ ನರಸಿಂಹ ಕ್ರಿಯೆಯಲ್ಲಿ ಹೇಳಿದ್ರಲ್ಲ, ಅಲ್ಲಿಗೆ ಬರುವಂತ ಭಾಗ್ಯ ನನ್ಗೆ ಇಲ್ಲ. ಅದು ಸ್ವಲ್ಪ ಬ್ಲಾಕ್ ಎಲ್ಲ ಎಲ್ಲಿದ್ರೆ ಅದ್ರಲ್ಲಿ ಗುಣ ಆಗ್ತದೆ. ನನ್ಗೆ ಈಗ ನಾನು ಒಬ್ಳೇ ಇರುದು ಮನೆಯಲ್ಲಿ, ಬೇರೆ ಯಾರಿಲ್ಲ. ಹಾಗೇನಾದ್ರೂ
ಆ ಬ್ಲಡ್ ಕ್ಲಾಟ್ ಆಗಿ ತೊಂದ್ರೆ ಬರುವಂತ ಇದ್ರೆ ಏನಾದ್ರು ನಿಮ್ಮ ಥೆರಪಿಯಲ್ಲಿ ಇರ್ಬೋದಾ ಗುರುಜಿಗೆ? ಹಂಗೆ ಅದು ಒಂದ್ಸಲ ಟೆಸ್ಟ್ ಮಾಡಿಸಿ ಅಮ್ಮ, ಒಂದ್ಸಲ ಟೆಸ್ಟ್ ಮಾಡಿಸಿ ಡಾಕ್ಟರ್ ಹತ್ರ MRI ಸ್ಕ್ಯಾನ್ ಮಾಡಿಸಿ, CT ಸ್ಕ್ಯಾನು MRI ಸ್ಕ್ಯಾನ್ ಮಾಡಿಸಿ. ಒಂದು ನೀವು ಎಲ್ಲಿ ಬಿದ್ದರೆ ಫಸ್ಟ್ ಟೈಮ್ ಹೇಳಿ ಆ ಜಾಗದಲ್ಲಿ ಹೋಗ್ಬಿಟ್ಟು ಒಂದು ಸಲ ಒಣಮೆಣ್ಸಿನ್ಕಾಯಿ, ನಿಂಬೆಹಣ್ಣು, ಒಂದು 2 ಚಮಚ ಕಲ್ಲುಪ್ಪು, 21 ಸಲ ಎಳಿ ತೆಗೆದುಬಿಟ್ಟು ಆ ಜಾಗದಲ್ಲಿ ಹಾಕಿ 3 ಸಲ ಉಗಿದ್ಬಿಡಿ. ಎಲ್ಲಿ ಬಿದ್ದಿದ್ರಲ್ಲ ಫಸ್ಟು ಆ ಜಾಗದಲ್ಲಿ ನಿಂಬೆಹಣ್ಣು, ಒಂದು 3-4 ಒಣಮೆಣ್ಸಿನ್ಕಾಯಿ, 1 ಚಮಚ ಅಥವಾ 2 ಚಮಚ ಕಲ್ಲುಪ್ಪು, 21 ಸಲ ಎಳಿ ತೆಗೆದುಬಿಟ್ಟು ಆ ಜಾಗಕ್ಕೆ ಹಾಕಿ 3 ಸಲ ಉಗಿದ್ಬಿಟ್ಟು ವಾಪಸ್ ಬನ್ನಿ. ಆ ದೋಷ ನಿವಾರಣೆ ಆಗ್ತದೆ. ಮತ್ತೆ ಆ ಥರ ಆಗೋಕ್ಕೆ ಸಾಧ್ಯ ಇಲ್ಲ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈಗ ಮಾಡಿದವ್ರಿಗೆ ಬಹುಶಃ ಅವ್ರಿಗೆ ವರ್ಟಿಗೋತ ಕಾಯಿಲೆ ಇರ್ಬೋದು ಅನಿಸುತ್ತೆ. ತಲೆ ಸುತ್ತಂಗಾಗೋದು, ಬಿದ್ದೋಗ್ಬಿಡೋದು, ಪಾಪ ಒಬ್ಬರೇ ಇದ್ದಾರಂತೆ, ಡಾಕ್ಟರ್ ಹತ್ರ ತೋರಿಸ್ಬೇಕು. ವರ್ಟಿಗೋ ಅಂತ ಅದೊಂದು ವಿಚಿತ್ರವಾದ ಕಾಯಿಲೆ. ಮಲಗಿದ್ದು ತಲೆ ಸುತ್ತುತ್ತೆ, ಕೂತಿದ್ದು ತಲೆ ಸುತ್ತುತ್ತೆ, ನಿಂತಿದ್ದು ಇಡೀ ಜಗತ್ತೇ ಸುತ್ತಂಗಾಗತ್ತೆ, ಬ್ಯಾಲೆನ್ಸ್ ಇರಲ್ಲ, ನಡೆಯುವಾಗ ಬೀಳೋಂಗಾಗತ್ತೆ, ತಳ್ದಂಗಾಗತ್ತೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಬೆಂಗಳೂರಿಂದಾನೇ ಕಾಲ್ ಮಾಡೋದು. ಸ್ವಲ್ಪ ಜೋರ ಮಾತಾಡಿ. ಬೆಂಗಳೂರಿಂದಾನೇ ಕಾಲ್ ಮಾಡೋದು. ಹೇಳಿ ಹೇಳಿ. ನೀವೊಮ್ಮೆ ಫೋನ್ ಮಾಡಿ ಕೇಳಿದ್ದೆ, ನಮ್ಮ ತಾತನವ್ರ ಆಸ್ತಿ ಬರ್ಬೇಕು ಅಂತ ಪೂಜೆ ಮಾಡಕ್ ಕೇಳಿದ್ರಿ ಗುರುಗಳ. ಅದ್ ಮಾಡಿದ್ದೆ, ಏನು ಆಗ್ಲೇ ಇಲ್ಲ. ಏನ್ ಸಮಸ್ಯೆ ಹೇಳಿ? ನಮ್ ತಾತ ಅವ್ರದ್ದು ಆಸ್ತಿ ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ದಾರೆ, ಅದ್ ಬರ್ಬೇಕಾಗಿತ್ತು. ಅದಕ್ಕೋಸ್ಕರ ನಿಮ್ ಹತ್ರ ಕೇಳಿದ್ದೆ, ಪೂಜೆ ಮಾಡು ಅಂತ ಹೇಳಿದ್ರಿ. ಏನ್ ಮಾಡಿದ್ರಿ ಹೇಳಿ ನೀವು? ಇದು ತೆಂಗಿನ ಸಸಿ ತಂದ್ಬಿಟ್ಟು 48 ದಿವಸ ಮನೇಲಿ ಪೂಜೆ ಮಾಡಿ 48ನೇ ದಿವಸ ನದಿ ಹತ್ರ ಹೋಗಿ ಇಟ್ಬಿಟ್ಟು ಬಂದ್ಬಿಡಮ್ಮ, ಅದ್ ಯಾರಾದ್ರೂ ಬೆಳೆಸ್ಕೋತಾರೆ ಅದನ್ನ ತಗೊಂಡೋಗಿ ಅಂತ ಹೇಳಿದ್ರಿ. ಅದ್ ಮಾಡಿದ್ವಿ. ಯಾವಾಗ ಮಾಡಿದ್ರಿ? 3-4 ತಿಂಗಳಾಯ್ತು ಗುರುಗಳೇ. ವೇಟ್ ಮಾಡಿ, ಕೋರ್ಟ್ಗೆ ಹೋಗಿದೆ ಅಲ್ವಾ ಕೇಸು. ಕೋರ್ಟಲ್ಲಿ ಇವತ್ತು ನಾಳೆ ಬೆಳಗ್ಗೆ ಆಗಲ್ಲ. ನಿಮ್ಮ ಕೇಸಿಗೆ ಬಲ ಬಂದಿದೆ, ಶಕ್ತಿ ಬಂದಿದೆ. ಈ ತಂತ್ರ ಮಾಡಿ ಖಂಡಿತ ಒಳ್ಳೇದಾಗತ್ತೆ. ಇವತ್ತು ಮಾಡಿ ನಾಳೆ ಬೆಳಗ್ಗೆನೇ ಆಗಲ್ಲ. ಇವತ್ತು ಮಾಡಿದ್ರೆ ಜಡ್ಜು ಡೇಟ್ಗಳು ಕೊಡ್ತಿರ್ತಾರೆ, ನಿಮಗೆ ಆಪೋಸಿಟ್ ಪಾರ್ಟಿಯವ್ರು ಕೂಡ ಡೇಟ್ ತೊಗೋತಿರ್ತಾರೆ. ಮಾಡಿದ್ದೀರಾ, ವೆಯ್ಟ್ ಮಾಡಿ, ಫಲ ಇರುತ್ತೆ. ಅದು ಆಪತ್ಕಾಲದ ಬಂದು ಕಾಪಾಡುತ್ತೆ. ವೆಯ್ಟ್ ಮಾಡಿ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಸಡನ್ನ ಪವಾಡ ಆಗಲ್ಲ. ಸಡನ್ನ ಪವಾಡ ಆಗಬೇಕು ಅಂದರೆ ನಮ್ಮಲ್ಲಿ ಬಹಳಷ್ಟು ಕ್ವಾಲಿಫಿಕೇಷನ್ ಇರಬೇಕು. ಶ್ರದ್ಧೆ, ಭಕ್ತಿ, ಒಳ್ಳೆ ಆಚಾರ ವಿಚಾರ, ಸಂಸ್ಕಾರಗಳು. ನಾವು ಜನ ನಂಬೋ ಬದಲು ಭಗವಂತ ನಂಬಿದ್ರೆ ಎಲ್ಲೋ ಒಂದು ಕಡೆ ಪವಾಡ ಮಾಡ್ತದೆ. ನಾವು ಈ ಕಡೆ ಭಗವಂತನೂ ನಂಬ್ತೀವಿ, ಜನನ ಮಾತೂ ಕೇಳ್ತೀವಿ, ಚಾಡಿ ಮಾತು ಕೇಳ್ತೀವಿ. ಇನ್ನೊಬ್ಬ ಏನೋ ಹೇಳ್ತಾನೆ, ಅದನ್ನು ಹಾಳು ಮಾಡ್ತಾನೆ, ಕೆಡಿಸ್ತಾನೆ, ಹಲವಾರು ತಾಪತ್ರೆಗಳನ್ನು ಸೃಷ್ಟಿ ಮಾಡ್ತಾರೆ. ಸಕಲಕ್ಕೂ ನೀನೇ ಅಂಥೇಳಿ ಭಗವಂತನಿಗೆ ಮೇಲೆ ಭಾರ ಹಾಕ್ಬಿಟ್ರೆ ಪವಾಡ ಆಗುತ್ತೆ. ಅದರಿಂದ ಪವಾಡ ಆಗುತ್ತೆ. ಹಲೋ ಹಲೋ ಸರ್. ಹಲೋ, ನಮಸ್ತೆ, ಹೇಳಿ ಎಲ್ಲಿಂದ ಕಾಲ್ ಮಾಡ್ತೀರಿ? ಕಾಲ್ ಮಾಡಿದ್ದೆ ಸರ್, ಗುರುಗಳ ಹತ್ರ ಮಾತಾಡ್ಬೇಕು. ಯಾವ ಊರು ನಿಮ್ಮದು? ಬೆಂಗಳೂರು ಸರ್. ಹೇಳಿ ಹೇಳಿ, ಮಾತಾಡ್ತಾ ಇದ್ದೀನಿ, ಹೇಳಿ. ನಮಸ್ತೆ ಸರ್. ಸರ್, ನಮ್ದು 8 ವರ್ಷದ ಹಿಂದ್ಗಡೆ ಒಂದು ಫಂಕ್ಷನ್ ಆಯ್ತು. ಅವಾಗ ಫಂಕ್ಷನ್ ಆದ್ಮೇಲೆ ಅಡಿಗೆ ಮಾಡಿದ ಜಾಗದಲ್ಲಿ ಒಂದು ವಾರ ಆಗ್ತಾ ಹತ್ತಿ ಮರ ಹುಟ್ಟು ಬಂತು. ಅದ್ರ ಮೇಲೆ ಅದನ್ನ ಹಂಗೆ ಪೂಜೆ ಮಾಡ್ತೀವಿ, ದೊಡ್ಡದಾಯ್ತು. ಆಮೇಲೆ ಒಂದು ಹೊರಗಡೆ ಹೋದಾಗ ಶನಿಪತ್ರ ಒಂದು ಗಿಡ ಸಿಕ್ತು, ಅತ್ತಂದು ಅಲ್ಲಿ ಅದ್ರ ಪಕ್ಕದಲ್ಲೇ ನಿಲ್ಸಿ. ಈಗ ಹೇಳಿ, ಏನಾಯ್ತು ಹೇಳಿ. ಶನಿಪತ್ರ ನಿಲ್ಸಿ ನೆಟ್ಟಿದ್ಮೇಲೆ ಅದ್ರ ಜೊತೆ ಹೆಸರು ಗಿಡ ಅದೇ ಇಟ್ಕೊಂಡ್ಬಿಡ್ತು ಗಿಡಗಳೇ. ಬಹಳ ಒಳ್ಳೇದು. ಅದೇ ಇವಾಗ ಗಿಡ ದೊಡ್ಡದಾಗಿ ಹತ್ತಿ ಮರ ದೊಡ್ಡದಾಗಿ ಬಂದ್ಬಿಟ್ಟು ಪೆಂಡ್ ಆಗ್ಬಿಟ್ಟಿದೆ ಗಿಡಗಳೇ. ಶನಿಪತ್ರೆ ಬನ್ನಿ ಮರ ಗಾಳಿಗೆ ಪೀಸಾಗಿ ಮುಚ್ಕೊಂಡ್ಬಿಟ್ಟಿದೆ ಗಿಡಗಳೇ. ಈಗ ಅದನ್ನ ಯಾವ ರೀತಿ ಡಿಸ್ಟರ್ಬ್ ಮಾಡೋದು ಗೊತ್ತಾಗಿಲ್ಲ ಗಿಡಗಳು. ಇದು ಎಲ್ಲಿದೆ? ಇದು ನಿಮ್ಮ ಮನೆ ಒಳಗಿದೆಯಾ, ಗದ್ದೆನ, ತೋಟದಲ್ಲ? ಕಾಂಪೌಂಡ್ ಒಳಗಡೆ ಇದೆ. ಮನೆಗೆ ಅದು ಬೇರೆ ಏನಾಗುತ್ತೆ, ಭೂಮಿಲಿ ಹೋಗ್ತಾ ಹೋಗ್ತಾ ಮನೆ ಕಾಂಪೌಂಡು, ಮನೆ ಗೋಡೆ ಎಲ್ಲ ಸೀಳ್ ಬಿಟ್ಕೊಳ್ಳುತ್ತೆ. ಹಂಗೆ ಆಗ್ಬಿಟ್ಟಿದೆ. ಮನೆ ಮುಂದೆ ದೈವ ವೃಕ್ಷಗಳು ಇದು ಮಾಡಬಾರ್ದು. ಒಂದು ಕೆಲಸ ಮಾಡಿ, ಅದಕ್ಕೆ ಪೂಜೆ ಮಾಡಿಬಿಟ್ಟು. ಯಾವ ರೀತಿ ಪೂಜೆ ಮಾಡಬೇಕು ಗೊತ್ತಾಗಲ್ಲ. 3ಕ್ಕೂ ಪೂಜೆ ಮಾಡಿ, ಪೂಜೆ ಮಾಡಿಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ.
ಇಲ್ಲಿ ನಮ್ಮ ಮನೆಗೆ ತೊಂದರೆ ಆಗ್ತಿದೆ, ಸೀಳು ಬಿಟ್ಕೋತಾ ಇದೆ ಗೋಡೆಗಳೆಲ್ಲ ಅಂದ್ಬಿಟ್ಟು ಹೇಳಿ ಪ್ರಾರ್ಥನೆ ಮಾಡಿ ಅದನ್ನು ಕಡಿದು ಒಂದೊಂದು 10 ಔದಂಬ ವೃಕ್ಷ, 10 ಸಮೀಪ ಬನ್ನಿ ಮರ, 10 ಎಕ್ಕದ ಗಿಡನ ಎಲ್ಲರೂ ಗದ್ದೆ, ತೋಟ, ದೇವಸ್ಥಾನ ಜಾಗದಲ್ಲಿ ನೆಟ್ಬಿಡಿ. ಇಲ್ಲ ಯಾವುದೋ ಒಂದು ಜಾಗದಲ್ಲಿ, ನಿರ್ಜನವಾದ ಜಾಗದಲ್ಲಿ 10 ಒಂದು ಕಡಿದ್ರೆ 10 ನೆಡಬೇಕು ಅಂತ. ಒಂದನ್ನು ತೆಗೆದಾಕಿದ್ರೆ 10 ಔದಂಬ ವೃಕ್ಷ, 10 ಬನ್ನಿ ಮರ, 10 ಎಕ್ಕದ ಗಿಡ, ಈ ಮೂರನ್ನು ಪೂಜೆ ಮಾಡಿ ಕಡ್ದಾದ್ಮೇಲೆ ತೊಗೊಂಡೋಗಿ ಯಾವ್ದಾದ್ರು ಜಾಗದಲ್ಲಿ ನೆಟ್ಬಿಡಿ. ಬೆಟ್ಟ, ಗುಡ್ಡ ಅಥವಾ ಗದ್ದೆ, ಹೊಲ, ತೋಟ ಈ ಥರ ಜಾಗದಲ್ಲಿ. ವೃಕ್ಷಶ್ಛೇದನ ದೋಷ ಬರೋದಿಲ್ಲ, ಏನೂ ಆಗೋದಿಲ್ಲ, ಒಳ್ಳೇದಾಗ್ತದೆ. ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಸಾಯಿರಾಮ್ ಗುರುಜಿ. ಸಾಯಿರಾಮ್, ಎಲ್ಲಿಂದ ಮಾತಾಡ್ತೀರಿ? ಬೆಂಗಳೂರಿಂದ ಗುರುಜಿ. ಚೆನ್ನಾಗಿದ್ದೀರಾ ಗುರುಜಿ? ಆರಾಮಾಗಿದ್ದೀವಿ, ತಾವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಗುರುಜಿ. ಗುರುವಾರ ನಿಮಗೆ ಕಾಲ್ ಸಿಕ್ಕಿರೋದು ತುಂಬಾ ಖುಷಿ ಆಗ್ತಾ ಐತೆ ನನ್ಗೆ. ಓ ವೆರಿ ಗುಡ್. ಗುರುಜಿ, ನನ್ಗೆ ಫಸ್ಟ್ ನಾನು 4 ಗಂಟೆಗೆ ಎದ್ದು ಧ್ಯಾನ, ಜಪ, ತಪ ಎಲ್ಲ ಮಾಡ್ತಿದ್ದೆ ಗುರುಜಿ. ಯಾಕೋ ಈಗ ಅದ್ ಮಾಡಕ್ಕೆ ಆಗ್ತಾ ಇಲ್ಲ ಗುರುಜಿ. ಯಾವಾಗ ಮಾಡ್ತಾ ಇದ್ರಿ, ಎಲ್ಲಿ ಮಾಡ್ತಾ ಇದ್ರಿ ಹೇಳಿ? ಅದು ಫಸ್ಟ್ ಬೇರೆ ಮನೇಲಿ ಇದ್ವಿ. ಆ ಮನೇಲಿ ಇದ್ದಾಗ 4 ಗಂಟೆಗೆ ಎದ್ದು ಪೂಜೆ ಮಾಡಿ ಮತ್ತೆ ವಿಷ್ಣು ಸಹಸ್ರನಾಮ ಎಲ್ಲ ಓದ್ತಾ ಇದ್ದೆ. ಅದು ಈಗೇನು ಮಾಡಕ್ ಆಗ್ತಿಲ್ಲ, ಹೇಳಕ್ಕೂ ಆಗ್ತಿಲ್ಲ, ಪೂಜೆ ಮಾಡಕ್ ಆಗ್ತಿಲ್ಲ, ಧ್ಯಾನ ಮಾಡಕ್ ಆಗ್ತಿಲ್ಲ, ಏನು ಮಾಡಕ್ ಆಗ್ತಿಲ್ಲ ಗುರುಜಿ. ಒಂದು ನಿಂಬೆಹಣ್ಣು ಕೈಲಿಟ್ಕೊಳ್ಳಿ. ನಿಂಬೆಹಣ್ಣು ಕೈಲಿಟ್ಕೊಂಡು ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅಂತೇಳಿ 108 ಸಲ ಹೇಳ್ಬಿಟ್ಟು ಆ ದಿಮ್ನಡಿಗೆ ನಿಂಬೆಹಣ್ಣು ಇಟ್ಕೊಬಿಡಿ. ನೀವು ಮಲಗೋ ದಿಮ್ನಡಿಗೆ ನಿಂಬೆಹಣ್ಣು ಇಟ್ಕೊಂಡು ಮಲ್ಕೊಳ್ಳಿ. ನಿಮಗೆ ಬೇಗ ಎದ್ದು ಜಪ ತಪ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ರಾಹು, ನೀವು ಎಲ್ಲರ ಮುಂದೆ ಜಪ ಮಾಡ್ತೀರಾ ಅನಿಸುತ್ತೆ, ಕಣ್ದೃಷ್ಟಿ ಆಗಿದೆ, ಅದಕ್ಕೆ ಹಿಂಗೆ ಮಾಡೋದು. ನಾನು ಜಪ ಮಾಡ್ತೀನಿ ಅಂತ ಹೇಳೋದು, ಎಲ್ಲರ ಮುಂದೆ ಹೇಳ್ಕೊಳ್ಳೋದು, ಎಲ್ಲರ ಮುಂದೆ ಜಪ ಮಾಡೋದು ಎಲ್ಲ ಮಾಡಿದಾಗ ಕಣ್ದೃಷ್ಟಿ ಬೀಳುತ್ತೆ. ಆಗೇನಾಗುತ್ತೆ, ಮಾರನೇ ದಿವಸ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದೊಳಕ್ಕಾಗಲ್ಲ, ಜಪ ಮಾಡೋಕ್ಕಾಗಲ್ಲ. ನಾವು ಮಾಡೋ ಜಪ ತಪ ಎಲ್ಲ ಭಾಳ ಸೀಕ್ರೆಟಾಗಿರ್ಬೇಕು, ಯಾರ ಹತ್ರನೂ ಹೇಳ್ಕೋಬಾರ್ದು, ಯಾರೂ ನೋಡಬಾರ್ದು. ನಾವು ಮಾಡೋದನ್ನು ಕಣ್ದೃಷ್ಟಿ ಬೀಳಬಾರ್ದು. ಅವಾಗೇನಾಗತ್ತೆ, ಭಂಗ ಆಗುತ್ತೆ ಕಣ್ದೃಷ್ಟಿ. ಓ ಏನು ಇಷ್ಟು ಬೇಗ ಇದು ಜಪ ಮಾಡ್ತಾರೆ, ಓ 4 ಗಂಟೆಗೆ ಇದೆಲ್ಲ ಪೂಜೆ ಮಾಡ್ತಾರೆ ಅಂತ ಅವ್ರು ಏನೋ ಒಂದು 4 ಸಲ ಅಂದ್ಬಿಟ್ರೆ ನೆಕ್ಸ್ಟ್ ಡೇಯಿಂದ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಿಂಬೆಹಣ್ಣು ಕೈಲಿಟ್ಕೊಂಡು 108 ಸಲ ಜಪ ಮಾಡಿಬಿಟ್ಟು ದಿಮ್ನಡಿಲಿ ಇಟ್ಕೊಂಡು ಮಲ್ಕೊಳ್ಳಿ. ನೆಕ್ಸ್ಟ್ ಡೇ ಬೆಳಗ್ಗಿಂದ ಮಾಡಿ, ಕರೆಕ್ಟಾಗಿ ಆಗುತ್ತೆ. ಭಾಳ ಸಂತೋಷ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ದೇವರ ದೃಷ್ಟಿ, ಭೂತ ಪ್ರೇತಗಳ ದೃಷ್ಟಿಗಿಂತ ಮನುಷ್ಯನ ಕ್ರೂರ ದೃಷ್ಟಿ ಬಹಳ ಸ್ಟ್ರಾಂಗು, ಅಷ್ಟೇ ಕೆಟ್ಟು. ಅದಕ್ಕೆ ನಾವು ಯಾವುದನ್ನು ಓಪನಾಗಿ ಎಲ್ಲರ ಮುಂದೆ ಹೇಳ್ಬಾರ್ದು. ಯಾರು ಗೊತ್ತು ಯಾರೇ ಮನಸ್ಸಲ್ಲಿ ಏನೇನು ದೋಷಗಳಿರ್ತದೋ. ನಾನು ದಿನಾ ಪೂಜೆ ಮಾಡ್ತೀನಿ ಎಲ್ಲರೂ ಹೇಳ್ತಿದ್ದ, ಎಲ್ಲರ ಮುಂದೆ ಹೇಳಿಕೊರೋ ಗದಾಯ್ತು. ಅವ್ನು ಇವತ್ತು ಪೂಜೆ ಮಾಡೋದೇ ಬಿಟ್ಬಿಟ್ಟು 5 ವರ್ಷ ಆಯಿತು, ಹಂಗಾಗೋಗಿದೆ. ಹಲೋ ನಮಸ್ತೆ ಅಮ್ಮ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತೀರಿ? ಹಲೋ ಗುರುಗಳೇ ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತೀರಿ? ಗುರುಗಳೇ ಚಿತ್ರದುರ್ಗದಿಂದ ಮಾಡ್ತಾ ಇರೋದು. ಹೇಳಿ, ಭಾಳ ಸಂತೋಷ. ಹೇಳಿ, ನಿಮ್ಮ ಹೆಸರೇನು? ಶ್ವೇತಾ ಅಂತೇಳಿ. ಏನ? ಶ್ವೇತಾ ಅಂತೇಳಿ. ನನ್ನ ಮಗಳ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಿ. ಗುರು, ಅವಳಿಗೆ ಸಿಕ್ಕು ಬಾಳ ಆಗುತ್ತೆ ತಲೆ ಕೂದಲಲ್ಲಿ. ಇನ್ನೇನು? ತಲೆ ಬಚ್ಬೇಕಾದ್ರೆ ತಲೆ ಕೂದಲು ತುಂಬಾ ಸಿಕ್ಕಾಗುತ್ತೆ. ಅದು ಪ್ರತಿ ಸಾರಿನೂ ಅಷ್ಟೇ, ಬರೀ ತಲೆ ಸ್ನಾನ ಮಾಡಿದಾಗ ಅಂತ ಅಲ್ಲ, ಅದ್ ಅರ್ಧ ಗಂಟೆ ಬಾಚಿ ಅಷ್ಟೊತ್ತಿಗೆ ತುಂಬಾ ಇದ್ ಮಾಡ್ಬಿಡ್ತಾ. ಅದಕ್ಕೆ ಹಲೋ, ಸ್ವಲ್ಪ ಕೋಪ ಜಾಸ್ತಿ ಅಂತ ಹೇಳಿ ಏನೋ ಇರುತ್ತೆ ಆ ತರ ಅಂತ ಅನ್ಕೊಂಡೆ. ಎಷ್ಟು ಏಜು? ಈಗ 7 ವರ್ಷ. ಹಲ್ ಬಿದ್ದಿದ್ಯಾ? ಅದ್ರ ಹಲ್ ಬಿದ್ದಿದ್ಯಾನಮ್ಮ? ಮಗುಗೆ ಹಲ್ ಬಿದ್ದಿದ್ಯಾ? ಕೇಳಿಸ್ತೇನೆ. ಬಾಯಿ ಹಲ್ಲು ಬಿದ್ದಿದ್ಯಾ ಮಗುಗೆ? ಅದ್ರೊಳೆ ಒಂದು ಬಟ್ಲು ಕೊಬ್ಬರಿ ಎಣ್ಣೆ ತಗೊಳ್ಳಿ. ಕೊಬ್ಬರಿ ಎಣ್ಣೆ, ಅದಕ್ಕೆ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿನ ಚೆನ್ನಾಗಿ ಕುಟ್ಬಿಟ್ಟು ಹಾಕಿಬಿಟ್ಟು ಸೂರ್ಯನ ಬೆಳಕಲ್ಲಿ ಒಂದು 2 hours ಬಿಸಿ ಮಾಡಿ, ಆಮೇಲೆ ಅದಕ್ಕೆ ತಲೆಗಚ್ಚಿ, ಕೂದಲು ಸುಕ್ಕು ಬರೋದಿಲ್ಲ, ಕೋಪನೂ ಕಮ್ಮಿ ಆಗುತ್ತೆ. ಮಾಡಿ ಇದನ್ನು ಒಂದು ದಿನ, ಒಂದು ವಾರ ಪೂರ್ತಿ ಮಾಡ್ತಾ ಬನ್ನಿ, ನೋಡಿ ಭಾಳ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಲೋ ನಮಸ್ತೆ. ನಮಸ್ತೆ ಗುರುಗಳೇ. ಎಲ್ಲಿಂದ ಕಾಲ್ ಮಾಡ್ತೀರಿ? ನಾವು ದಾವಣಗೆರೆಯಿಂದ ಗುರುಜಿ. ದಾವಣಗೆರೆಯಿಂದ, ಹೇಳಿ ಅಮ್ಮ. ಗುರುಜಿ, ನಾವು ಅಲ್ಲಿ ಸರ್ವಾಭಿವೃದ್ಧಿ ಹೋಮಕ್ ಬಂದಿದ್ವಿ ಗುರುಜಿ. ಮನೆ ಕಟ್ಟಕ್ಕೆ ಇದನ್ ತೆಗದ್ವಿ, ಪಾಯ ತೆಗ್ದಾಗೆ ಅಲ್ಲಿ ₹2 ಕಾಯಿನ್ ಸಿಕ್ತು ಗುರುಗಳೇ, ಈಶಾನ್ಯ ಮೂಲೆಯಲ್ಲಿ. ಈಶಾನ್ಯ ಮೂಲೆಯಲ್ಲಿ? ಓ ವೆರಿ ಗುಡ್, ಒಳ್ಳೆ ಸೈನ್, ಗುಡ್ ಸೈನ್.
ಅದನ್ನೇ ಕೇಳೋಣ ಅಂತ ಕಾಲ್ ಮಾಡಿದ್ದೆ ಗುರುಜಿ. ಭಾಳ ಒಳ್ಳೇದು. ಅದನ್ನ ತಗೊಂಡ್ ಏನು ಮಾಡಿರ ದುಡ್ಡು ತಗೊಂಡು ನೀವು ಈಗ ಎಲ್ಲಿಟ್ಟಿದ್ದೀರಾ? ಇಲ್ಲ ಗುರುಗಳ ಅದ್ರಲ್ಲೇ ಹಾಕಿದ್ರು ನಮ್ಮಣ್ಣ. ಎಲ್ಲಿ ಈಶಾನ್ಯಕ್ಕೆ ಹಾಕ್ಬಿಟ್ರಾ? ಈಶಾನ್ಯದಲ್ಲೇ ಹಾಕಿದ. ಹೋಗ್ಲಿ ಬಿಡಿ, ಎಲ್ಲಿ ತಲ್ಲೇ ಹೋಯ್ತು. ಮಧ್ಯ ಬ್ರಹ್ಮಸ್ಥಾನದಲ್ಲಿ ಹಾಕ್ಬೇಕಾಗಿತ್ತು. ಪರವಾಗಿಲ್ಲ ಬಿಡಿ, ಒಳ್ಳೆ ಗುಡ್ ಸೈನು. ಅಂದರೆ ನಿಮಗೆ ಯಾವುದೇ ಕೊರತೆ ಇಲ್ಲದೆ ಚೆನ್ನಾಗಿ ಮನೆ ಕಟ್ಬಿಡ್ತೀರಾ. ನಮ್ಮ ವರಹಸ್ವಾಮಿ ಹೋಮಕ್ಕೆ ಬಂದಿದ್ರಾ? ಹ್ಞೂ ಗುರುಗಳೇ ಬಂದಿದ್ವಿ. ಬಂದ್ಮೇಲೆ ಇವೆಲ್ಲ ಶುರುವಾಗಿದೆ. ಬಂದ್ಮೇಲೆ ಇವೆಲ್ಲ ಶುರುವಾಗಿರೋದು. ಭಾಳ ಒಳ್ಳೆ ಗುಡ್ ಶಕುನ, ಒಳ್ಳೇದು ಮಾಡಿ ಚೆನ್ನಾಗಿ. ಆ ಜಾಗದಲ್ಲಿ ನಿಮಗೆ ಭಾಳಷ್ಟು ಹಣ ಸಂಪಾದನೆ ಆಗುತ್ತೆ ಮನೆ ಕಟ್ಟಿದ ಮೇಲೆ. ಯಾವ ತೊಂದರೆ ಇಲ್ಲದೆ ಚೆನ್ನಾಗಿ ನಡೀತದೆ. ಕಟ್ಟಡ ಇಟ್ಕೆ ಇಲ್ಲ, ಕಲ್ಲಿಲ್ಲ, ಮಣ್ಣಿಲ್ಲ, ಜಲ್ಲಿ ಇಲ್ಲ, ಸಿಮೆಂಟ್ ಇಲ್ಲ, ಯಾವ ಕೊರತೆ ಇಲ್ಲದೆ ಚೆನ್ನಾಗಿ ನಡೀತದೆ. ಈಶಾನ್ಯದಲ್ಲಿ ಸಿಕ್ಕಿರೋದು ಭಾಳ ಒಳ್ಳೆಯದು. ಮಾಡಿ, ಭಾಳ ಸಂತೋಷಮ್ಮ, ಮಾಡಿ ಚೆನ್ನಾಗಾಗ್ತದೆ. ಹಲೋ ಹಲೋ, ಯಾವ ಊರಿಂದ ಮಾತಾಡ್ತಿದ್ದೀರಿ? ಹಲೋ ಮಾತಾಡಿ ಅಮ್ಮ, ಎಲ್ಲಿಂದ ಮಾತಾಡ್ತಿದ್ದೀರಾ? ಸರ್, ನಾವು ಕುದೂರಿಂದ ಸರ್, ನಂದಿತಾ ಅಂತ. ಹೇಳಿ, ಭಾಳ ಸಂತೋಷ, ಹೇಳಿ. ಸರ್ ನಮಸ್ತೆ ಸರ್. ನನಗೆ ಅಮಾವಾಸ್ಯೆ ಪೌರ್ಣಮಿ ಬಂದ್ರೆ ಹೊಟ್ಟೆಯಲ್ಲಿ ತೊಳಸ್ಕೊಂಡ್ ಆಗುತ್ತೆ ಸರ್. ಆಮೇಲೆ ನರ ಎಲ್ಲ ವೀಕ್ ಮಾಡ್ಬಿಡುತ್ತೆ. ಒಂದ್ 3 ದಿವಸ ಎದ್ದೊಳಕ್ಕೆ ಆಗಲ್ಲ ಸರ್. ಆ ತರ ಆದ್ರೆ ಸ್ವಾಮಿ. ನಿಮ್ಮೂರಲ್ಲಿ ಯಾವ್ದಾದ್ರು ಗ್ರಾಮ ದೇವತೆ ಇದೆಯಾ? ಇದೆ ಸ್ವಾಮಿ. ಯಾವ ದೇವರು? ಗ್ರಾಮದ ದೇವ್ರಿದೆ. ಅದೇ ಯಾವ ದೇವರು? ಆಮೇಲೆ ಕುದುರಮ್ಮ ಅನ್ನೋದಿದೆ. ಆ ದೇವಿಗೆ 3 ಎಳ್ನೀರು ತಗೊಂಡೋಗಿ ಅಭಿಷೇಕ ಮಾಡಿಸ್ಬಿಟ್ಟು ಮೊಸರನ್ನ ನೈವೇದ್ಯ ಮಾಡಿ. 3 ಎಳ್ನೀರು ತಗೊಂಡೋಗಿ ಅಭಿಷೇಕ ಮಾಡಿ ಮೊಸರನ್ನ ನೈವೇದ್ಯ ಮಾಡಿಬಿಟ್ಟು 108 ಸುತ್ತ ಪ್ರದಕ್ಷಿಣೆ ಹಾಕ್ಬಿಡಿ. ಇಮಿಡಿಯೇಟ್ ಆಗಿ ಹೋಗುತ್ತೆ ಈ ದೋಷ. ಸ್ಮಶಾನಕ್ಕೆ ಹೋಗಿದ್ರೆ, ಸತ್ಯನ ಹತ್ರ ಕೂತಿದ್ರೆ, ಅಥವಾ ಏನೋ ಒಂದು ಇದು, ಕೆಲವ್ರಿಗೆ ಇದು ವೀಕ್ನೆಸ್ಸು, ಕೇತು ದೋಷ. ಇದನ್ನು ನೀವು ಮಾಡಿ, ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಅಮ್ಮ, ಹೇಳಿ. ಎಲ್ಲಿಂದ ಕಾಲ್ ಮಾಡ್ತೀರಿ? ಇದು ದಾವಣಗೆರೆಯಿಂದ ಕಾಲ್ ಮಾಡ್ತಾ ಇದ್ದೀನಿ. ದಾವಣಗೆರೆಯಿಂದ, ಹೇಳಿ ಅಮ್ಮ. ಇಲ್ಲ, ನಮ್ಮ ಮನೆ ಪಕ್ಕದಾಗೆ ಸ್ವಲ್ಪ ಇದು ಇತ್ತು. ಏನ? ಮನೆ ಪಕ್ಕದವರು ಸ್ವಲ್ಪ ಇದನ್ನ ಇದು ಮಾಡ್ತಾ ಇದ್ರು, ಕೋಳಿ ಇದೆಲ್ಲ ಇಟ್ಕೊಂಡು. ಏನ್ ಮಾಡ್ತಾರೆ ಕರೆಕ್ಟಾಗಿ ಹೇಳಿ, ಏನ್ ಮಾಡ್ತಾರೆ ಪಕ್ಕದ ಮನೆಯವರು? ಪಕ್ಕದ ಗೋಡಂಬಲ್ಲಿ ಕೋಳಿಗಳು ಗೋಡಂಬ್ ಮಾಡ್ಕೊಂಡಿದ್ದಾರೆ. ವಾಸ ಮಾಡ್ತೇವೆ ಅಂತ ಹೇಳಿದ್ರು, ಗೋಡಂಬ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಅದು ನಾವು ಅಂದ್ರೆ 20 ವರ್ಷದಿಂದ ಜೊತೆಗೆ ಎದುರಿಗೆ ಇರೋರೆಲ್ಲ ಏನು ಜಗಳ ಮಾಡಕ್ ಆಗ್ತಾ ಇಲ್ಲ, ಏನಿಲ್ಲ. ಏನ್ ಹೇಳಿದ್ರು ವಾಸನೆ ಬರುತ್ತೆ ಅಂತಂದ್ರೆ ಇಲ್ಲ, ಚರಂಡಿ ವಾಸನೆ ಅದು ಇದು ಅಂತ ಹೇಳ್ತಾ ಇದಾರೆ. ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ನೋಡ್ರಿ. ಇವಾಗನು ಗಾಡಿ ತಂದು ಕೋಳಿಗಳು ಇಳಿಸಕತ್ತಿದ್ದಾರೆ. ಅದಕ್ಕೆ ಅವ್ರ ಬಗ್ಗೆ ಸ್ವಲ್ಪ ಕೇಳ್ಬೇಕಿತ್ತು. ಏನು ಹೆಂಗ್ ಇದೆಲ್ಲ ಮನೆ ವಾಸ ಮಾಡೋ ಜಾಗದಲ್ಲಿ ಇವೆಲ್ಲ ಇಡಬಾರ್ದು, ಬೇರೆ ಕಡೆ ಮಾಡ್ಕೊಳ್ಳಿ. ಹೇಳಿದ್ವಿ ಸರ್, ಹೇಳಿದ್ರು ಇದು ಮಾಡ್ತಾ ಇಲ್ಲ ಅವರು. ಕಾಳಭೈರವನಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬಿಟ್ಟು ಕಾಳಭೈರವನಿಗೆ ಪ್ರಾರ್ಥನೆ ಮಾಡಿ 108 ಸುತ್ತ ಪ್ರದಕ್ಷಿಣೆ ಮಾಡಿ ಇಮಿಡಿಯೇಟಾಗಿ ಜಾಗ ಖಾಲಿ ಮಾಡ್ತಾರೆ. ಕಾಳಭೈರವನಿಗೆ ಹೋಗಬೇಕು. ಕಾಳಭೈರವ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿಸಿ 108 ಸುತ್ತ ಪ್ರದಕ್ಷಿಣೆ ಮಾಡಿ, ಈ ಥರ ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡ್ಕೊಡಿ ಅಂತ ನೋಡಿ ಎಷ್ಟು ಬೇಗ ಕ್ಲಿಯರ್ ಆಗ್ತದೆ ಅಂತ. ಭಾಳ ಸಂತೋಷ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಬ್ರು ಯಾರೋ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಹೇಳಿ. ಯಾವರಿಂದ ಕಾಲ್ ಮಾಡ್ತೀರಿ? ಬಳ್ಳಾರಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಬಳ್ಳಾರಿಯಿಂದ, ಹೇಳಿ. ಪ್ರತಿದಿನ ನಿಮ್ಮ ಕಾರ್ಯಕ್ರಮನ ಬಿಡದೆ ನೋಡ್ತೀವಿ. ಬಹಳ ಸಂತೋಷ. ಹೇಗೆ ಅನ್ಸುತ್ತೆ ನಮ್ಮ ಕಾರ್ಯಕ್ರಮ? ತುಂಬಾ ಚೆನ್ನಾಗಿ ಅನ್ಸುತ್ತೆ ಗುರುಜಿ. ನಾವು ಬಳ್ಳಾರಿಯಲ್ಲಿ ನಿಮ್ಮ ಕಾರ್ಯಕ್ರಮಗಳು ಎಲ್ಲೆಲ್ಲಾದ್ರೂ ಕೂಡ ಅಲ್ಲಿ ಬಂದಿದ್ದೀವಿ. ನೀವು ಒಬ್ಬರೇ ನೋಡ್ತೀರಾ ಅಥವಾ ನಿಮ್ಮ ಬಂಧು ಬಳಗ ಮಿತ್ರರೆಲ್ಲ ಹೇಳ್ತೀರಾ ನೋಡಿ ಅಂತ? ಹೌದು ಗುರುಜಿ, ನೋಡ್ತೀವಿ. ನಮ್ಮ ತಂಗಿ, ನಮ್ಮಪ್ಪ ಎಲ್ರಿಗೂ ಹೇಳ್ತೀವಿ. ಬಹಳ ಸಂತೋಷ. ಇವಾಗ ಏನು ಸಮಸ್ಯೆ ಹೇಳಿ? ನೀವು ಬೇರೆಯವ್ರಿಗೆ ಹೇಳೋ ಸಮಸ್ಯೆಗಳಿಗೆ ಹೇಳೋ ಪರಿಹಾರಗಳನ್ನೇ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮಾಡ್ತಾ ಇದ್ದೀವಿ ಗುರುಜಿ. ಒಳ್ಳೇದಾಗ್ತಿದ್ಯಾ? ಬಳ್ಳಾರಿಯಲ್ಲಿ ಗೋಸೇವೆಗೆ ಅಂತ ಹೇಳಿದ್ರಿ, ಯಶಸ್ವಿತೆ ತಂಡ ಬಗ್ಗೆ, ಅದ್ರಲ್ಲೂ ಪಾಲ್ಗೊಂಡಿದ್ವಿ. ಆಮೇಲೆ ಬನಶಂಕರಿಗೆ ಬಂದಿದ್ವಿ. ಬಹಳ ಸಂತೋಷ. ನಿಮ್ಮ ಹತ್ರ ಈ ವಿಷಯನ ಹಂಚ್ಕೊಳ್ಳೋದಕ್ಕಂತಾನೆ ಕಾಲ್ ಮಾಡಿದ್ವಿ ಗುರುಜಿ. ಬಹಳ ಸಂತೋಷ. ಒಡಿಗಟ್. ನನಗೆ ತುಂಬಾ ಸಂತೋಷ ಆಗ್ತಿದೆ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ನನ್ನ ಮಗಳಿಗೆ PCOD ಸಮಸ್ಯೆ ಇದೆ. ಯಾರಿಗೆ? ನನ್ನ ಮಗಳಿಗೆ. ಅದಕ್ಕೆ ಪರಿಹಾರ ಏನಾಗ್ತದೆ? PCOD ಡಾಕ್ಟರ್ ಹತ್ರ ಕೇಳಿ. ಏನು ಸಮಸ್ಯೆ? ಸರಿ, ಮುಟ್ಟಾಗ್ತಿಲ್ವಾ? ಬ್ಲೀಡಿಂಗ್ ಆಗ್ತಿಲ್ವಾ?
ಅಥವಾ ತೋರ್ಸಿದೀನಿ ಗುರೂಜಿ. ಒಂದು ಸಲ PCOD ಒಂದು ಯೂಟ್ರಸ್ನ ಅಲ್ಟ್ರಾಸೌಂಡ್ಗ್ರಫಿ ಮಾಡಿಸಿ. ಯೂಟ್ರಸ್ ಮಾಡ್ಸಿದೀನಿ ಗುರೂಜಿ. ಹೋದ ತಿಂಗಳೇನು ಮಾಡ್ಸಿದೀನಿ, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಬರ್ತಾ ಇದೆ. ನೋಡ್ಬೇಕು. ಪ್ರಾಬ್ಲಮ್ ಇಲ್ಲ ಅಂದರೆ ಇದಕ್ಕೆ ಸಂಬಂಧಪಟ್ಟದೊಂದು ಎಪಿಸೋಡ್ ಮಾಡಿದ್ದೀನಿ ನೋಡಿ. ಬಿಳಿ ಸರ್ಗು ಮತ್ತು ಸರಿಯಾಗಿ ಬ್ಲೀಡಿಂಗ್ ಆಗಲ್ಲ, ಆಮೇಲೆ 2 ತಿಂಗಳಿಗೊಂದು ಸಲ 3 ತಿಂಗಳಿಗೊಂದು ಸಲ ಮುಟ್ಟಾಗೋದು, ಈ ಥರದ್ದೆಲ್ಲ ದೋಷಗಳಿಗೆ ಸರ್ಪದೋಷ ಇದೆ. ಅದಕ್ಕೊಂದು ಎಪಿಸೋಡ್ ಮಾಡಿದ್ದೀನಿ. ಅದೊಂದು ಕೂತ್ಕೊಂಡು ನೋಡೋಕೆ ಹೇಳಿ ನಿಮ್ಮ ಹುಡುಗಿಗೆ. ಏನು ಪರಿಹಾರ ಹೇಳಿದಿರೋ ಅದು ಮಾಡಲಿ, ಖಂಡಿತ ಒಳ್ಳೆಯದಾಗತ್ತೆ. ಇದು ಖಂಡಿತ ವಾಸಿ ಆಗುವಂಥ ಪ್ರಾಬ್ಲಮ್ ಇದೆಲ್ಲ ಖಂಡಿತ ಗುಣ ಆಗುತ್ತೆ. ಮಾಡಿ ವೀಕ್ಷಕರೇ, ಇವತ್ತು ಕಾರ್ಯಕ್ರಮ ಮುಗಿಸೋವಂಥ ಸಮಯ ಬಂತು. ನಾನು ಭಾಳ 4 ವಾರದಿಂದ ನಮ್ಮನ್ನು ಮೀಟ್ ಮಾಡೋಕ್ಕಾಗಿಲ್ಲ, ಸ್ಪೆಷಲ್ ಎಪಿಸೋಡ್ ಮಾಡಿಬಿಟ್ಟಿದ್ವಿ. ಹೀಗಾಗಿ ಇವತ್ತು ಅರ್ಧ ಗಂಟೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿ ಮಾಡಿ ಎಷ್ಟಾದಷ್ಟು ನಿಮ್ಮ ಕಾಲ್ ರಿಸೀವ್ ಮಾಡಿ ಪರಿಹಾರ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಶನಿವಾರ ದಿವಸ 1 ಅವರ್ ಕಾರ್ಯಕ್ರಮ ಇರುತ್ತೆ. ಅವಾಗ ಬೇಕಾದ್ರೆ ಮತ್ತೆ ಕಾಲ್ ಮಾಡಿ ಮತ್ತು ನಿಮ್ಮ ಸಮಸ್ಯೆಯನ್ನು ಹತ್ರ ಹೇಳಿ ಪರಿಹಾರ ಪಡ್ಕೋಬೋದು ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ಲೋ ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. ಮೂಲಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ಟೈಮ್ ಟು ಟೈಮ್ ನಾವು ಅಪ್ಲೋಡ್ ಮಾಡ್ತಿರ್ತೀವಿ. ಮತ್ತು ಈಗ ಅಪಾಯಿಂಟ್ಮೆಂಟ್ಸು ಈ ಮಂತ್ ಎಂಡಿಂದ ಶುರು ಮಾಡ್ತಾಯಿದ್ದೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮ್ಗೆ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.